ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ಮಲೆನಾಡಿನ ಒಂದು ತುಂಬ ಹಸಿರು ತುಂಬಿದ ಜಾಗ ಸಾಗರ ನಗರದ ಬಗ್ಗೆ ಸ್ವಲ್ಪ ಮಾತಾಡೋಣ. ಸಾಗರ. ಅದರ ಸುತ್ತ ತುಂಬ ಕಥೆಗಳಿವೆ, ಪರಂಪರೆ ಇದೆ. ಮೊದಲು ಅದರ ಹೆಸರು ಹೇಗೆ ಬಂತು ಅಂತ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕೆಳದಿ ರಾಜರು ಅಂದರೆ ಸದಾಶಿವ ನಾಯಕರು ಒಂದು ದೊಡ್ಡ ಕೆರೆ ಕಟ್ಟಿಸಿದ್ರು, ಸದಾಶಿವ ಸಾಗರ ಅಂತ. ಓ, ಅದರಿಂದಾನ? ಹೌದು, ಅದರಿಂದಲೇ ಈ ಹೆಸರು. ಈಗಲೂ ಆ ಕೆರೆ ಇದೆ, ಆದರೆ ಈಗ ಗಣಪತಿ ಕೆರೆ ಅಂತ ಕರೀತಾರೆ. ಹೌದೌದು. ಇದು ಶಿವಮೊಗ್ಗ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು ಕೇಂದ್ರ ಮತ್ತು ಉಪವಿಭಾಗ ಕೇಂದ್ರ ಕೂಡ. ನಗರ ಬೆಳೆದಿದ್ರೂ ಅದರ ಹಳೆಯ ಒಂದು ಸೊಗಡು ಹಾಗೇ ಇದೆ. ನಗರದ ಮಧ್ಯದಲ್ಲೇ ನೋಡಿ 16ನೇ ಶತಮಾನದ್ದು ಅಂತಾರೆ ಮಾರಿಕಾಂಬಾ ದೇವಸ್ಥಾನ ಇದೆ. ಆ ಮಾರಿಕಾಂಬಾ ದೇವಸ್ಥಾನ ಬಹಳ ಪ್ರಸಿದ್ಧ ಅಲ್ವಾ? ತುಂಬಾ. ಕೆಳದಿ ವೆಂಕಟಪ್ಪ ನಾಯಕರು ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಇದು ಬರೀ ದೇವಸ್ಥಾನ ಅಲ್ಲ, ಒಂದು ಸಾಂಸ್ಕೃತಿಕ ಕೇಂದ್ರ ಇದ್ದ ಹಾಗೆ. ಪ್ರತಿ 3 ವರ್ಷಕ್ಕೆ ಒಂದ್ಸಾರಿ ದೊಡ್ಡ ಜಾತ್ರೆ ನಡೆಯುತ್ತೆ. ಹೌದು, ಆ ಜಾತ್ರೆ ಬಗ್ಗೆ ಕೇಳಿದ್ದೀನಿ. ಲಕ್ಷಾಂತರ ಜನ ಸೇರ್ತಾರೆ ಅಂತ. ನಿಜ, ಆ ಭಾಗದಲ್ಲೇ ಅತಿ ದೊಡ್ಡ ಜಾತ್ರೆಗಳಲ್ಲಿ ಅದು ಒಂದು. ಹಾಗಾದ್ರೆ ಈ ನಗರದ ಒಂದು ಜೀವನಾಡಿ ಏನು ಅಂತ ಹೇಳ್ಬೋದು? ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಸಾಗರ ಯಾಕೆ ಸ್ಪೆಷಲ್? ಮುಖ್ಯವಾಗಿ ಇದು ಕೃಷಿ ಮೇಲೆ ನಿಂತಿರೋ ಪ್ರದೇಶ. ಅಡಿಕೆ ಇಲ್ಲಿನ ಮೇನ್ ಬೆಳೆ. ಓಹೋ, ಅಡಿಕೆಗಷ್ಟು ಮುಖ್ಯನಾ? ಹೌದು. ದೇಶದ ದೊಡ್ಡ ಅಡಿಕೆ ಮಾರ್ಕೆಟ್ಗಳಲ್ಲಿ ಸಾಗರ ಕೂಡ ಒಂದು. ಅದರ ಜೊತೆಗೆ ಭತ್ತ, ಆಮೇಲೆ ಸಾಂಬಾರ್ ಪದಾರ್ಥಗಳು, ಮೆಣಸು, ಲವಂಗ, ದಾಲ್ಚಿನ್ನಿ, ಜಾಯ್ಕಾಯಿ ಇದರ ವ್ಯಾಪಾರ ಕೂಡ ಜೋರಾಗಿದೆ. ಸೊ ಮಲೆನಾಡಿನ ಉತ್ಪನ್ನಗಳಿಗೆ ಒಂದು ಒಳ್ಳೆ ಮಾರುಕಟ್ಟೆ. ಖಂಡಿತ. ಕೃಷಿ ಬಿಟ್ಟು ಇಲ್ಲಿನ ಜನರ ಕರಕುಶಲತೆ ಬಗ್ಗೆನೂ ತುಂಬಾ ಕೇಳಿದ್ದೀನಿ, ಆ ಗೂಡಿಗಾರ ಸಮುದಾಯದ ಬಗ್ಗೆ. ನೀವು ಅದನ್ನ ಕೇಳಿದ್ರಿ. ನಿಜ, ಈ ಗೂಡಿಗಾರರ ಕೆಲಸ ಇದೆಯಲ್ಲ, ಅದು ಅದ್ಭುತ. ಅವರು ಶ್ರೀಗಂಧ, ಬೇರೆ ಮರಗಳಲ್ಲಿ ಎಷ್ಟು ಸಣ್ಣದಾಗಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡ್ತಾರೆ ಅಂದ್ರೆ. ಹೌದು. ದೇವರ ಮೂರ್ತಿಗಳು, ಏನಂತಾರಲ್ಲ ಡೆಕೋರೇಟಿವ್ ಐಟಮ್ಸು, ಚಿಕ್ಕ ಚಿಕ್ಕ ಪೆಟ್ಟಿಗೆಗಳು, ಇವುಗಳಿಗೆಲ್ಲ ದೇಶದಷ್ಟೇ ಅಲ್ಲ, ಹೊರಗೂ ಬೇಡಿಕೆ ಇದೆ. ಇದು ಬರೀ ಕಲೆ ಅಲ್ಲ, ತಲೆಮಾರುಗಳಿಂದ ಬಂದಿರೋ ಒಂದು ವಿದ್ಯೆ ಅದು. ಹೌದು. ಈ ಕಾಲದಲ್ಲಿ ಕಚ್ಚಾ ವಸ್ತುಗಳು ಸಿಗೋದು ಕಷ್ಟ, ಬೇರೆ ಬೇರೆ ಸವಾಲುಗಳಿವೆ. ಆದ್ರೂ ಅದನ್ನ ಉಳಿಸ್ಕೊಂಡು ಬಂದಿರೋದು ದೊಡ್ಡ ವಿಷಯ. ಇನ್ನೊಂದು ಗಮನಿಸಬೇಕಾದ್ದು ಅಂದ್ರೆ ಸಾಗರದ ಸಾಕ್ಷರತೆ ಸುಮಾರು 90% ಇದೆ. ಅದು ಕೂಡ ಒಳ್ಳೆ ಬೆಳವಣಿಗೆಯ ಸೂಚಕ. ಹೌದು, ಆ ಕಲೆ ನಿಜಕ್ಕೂ ಅಮೂಲ್ಯ. ಸರಿ, ಇನ್ನೂ ಸಾಗರದ ಸುತ್ತಮುತ್ತ ನೋಡಕ್ಕೇನೇನಿದೆ? ಬಹುಶಃ ಎಲ್ರಿಗೂ ಮೊದಲು ನೆನಪಾಗೋದು ಜೋಗ್ ಜಲಪಾತ ಅಲ್ವಾ? ಖಂಡಿತವಾಗಿಯೂ. ಸಾಗರದಿಂದ ಎಷ್ಟು? ಒಂದು 30 ಕಿಲೋಮೀಟರ್ ಅಷ್ಟೇ. ಜೋಗು ಬರೀ ಕರ್ನಾಟಕದಲ್ಲಲ್ಲ, ಇಡೀ ಭಾರತದಲ್ಲೇ ತುಂಬಾ ಪ್ರಮುಖವಾದ ಜಾಗ. ಅದರ ಎತ್ತರ ಸುಮಾರು 253 ಮೀಟರ್ ಅಂತಾರೆ. ಹೌದು, ಸುಮಾರು 830 ಅಡಿ. ಶರಾವತಿ ನದಿ ಧುಮುಕೋ ವೈಭವ ಅದು. ರಾಜ, ರಾಣಿ, ರೋರರ್, ರಾಕೆಟ್, ಆ 4 ಧಾರೆಗಳು ಮಳೆಗಾಲದಲ್ಲಿ ಒಂದಾದಾಗ ನೋಡ್ಬೇಕು. ಆ ದೃಶ್ಯವೇ ಬೇರೆ ಅಲ್ವಾ? ಅದು ವರ್ಣನೆ ಮಾಡೋಕೆ ಆಗಲ್ಲ. ಬರೀ ಎತ್ತರ ಅಲ್ಲ, ಅದರ ಸುತ್ತಲಿನ ಪ್ರಕೃತಿ, ಆ ಶಬ್ದ ಒಂಥರ ವಿಶಿಷ್ಟ ಅನುಭವ. ಜೋಗದ ಅಬ್ಬರ ಒಂದು ಕಡೆ, ಇನ್ನೊಂದು ಸ್ವಲ್ಪ ಪ್ರಶಾಂತವಾದ ಅನುಭವ ಕೊಡೋ ಜಾಗ ಇದೆ ಅಂತ ಕೇಳಿದ್ದೆ, ಹೊನ್ನೆಮರಡು. ಹೊನ್ನೆಮರಡು ಅದು ಒಂದು ಡಿಫ್ರೆಂಟ್ ಜಾಗ. ಲಿಂಗನಮಕ್ಕಿ ಡ್ಯಾಮ್ ಇದೆಯಲ್ಲ, ಅದರ ಹಿನ್ನೀರು, ಅದರಿಂದ ಆಗಿರೋ ಒಂದು ಸಣ್ಣ ಸಣ್ಣ ದ್ವೀಪಗಳ ತರ. ಓ, ಹಾಗ. ಅಲ್ಲಿ ಸಿಗೋ ಶಾಂತತೆ, ಆ ನೀರವತೆ ಇದೆಯಲ್ಲ, ಸಿಟಿ ಲೈಫಿಂದ ಬ್ರೇಕ್ ಬೇಕು ಅನ್ನೋರ್ಗೆ ಪರ್ಫೆಕ್ಟ್. ಕ್ಯಾಂಪಿಂಗ್ ಮಾಡ್ಬೋದು, ಕಯಾಕಿಂಗ್, ಬೋಟಿಂಗ್, ಬರ್ಡ್ ವಾಚಿಂಗ್, ತುಂಬಾ ಆಕ್ಟಿವಿಟೀಸ್ ಇದೆ. ಸೂರ್ಯಾಸ್ತವನಂತೂ ನೋಡ್ಲೇಬೇಕು ಅಲ್ಲಿ. ಜೋಗದ ಆರ್ಭಟಕ್ಕೆ ತದ್ವಿರುದ್ಧ ಅನುಭವ ಇದು. ಪ್ರಕೃತಿ ಆಯಿತು. ಇನ್ನು ಐತಿಹಾಸಿಕವಾಗಿ ಕೂಡ ಸಾಗರದ ಸುತ್ತಮುತ್ತ ತುಂಬಾ ಇದೆ ಅಲ್ವಾ? ಖಚಿತವಾಗಿ. ಮೊದಲೇ ಹೇಳಿದ ಹಾಗೆ ಸಿಟಿ ಮಧ್ಯದಲ್ಲೇ ಮಾರಿಕಾಂಬಾ ದೇವಸ್ಥಾನ. 3 ವರ್ಷಕ್ಕೊಮ್ಮೆ ನಡೆಯೋ ಆ 9 ದಿನದ ಜಾತ್ರೆ ಅದು ದೊಡ್ಡ ಹಬ್ಬ. ಅದಲ್ಲದೆ ಸಾಗರದಿಂದ ಸ್ವಲ್ಪ ಹತ್ರ, ಒಂದು 6 ಕಿಲೋಮೀಟರ್ ದೂರದಲ್ಲಿ ಈ ಕೆರಿ ಅಂತ. ಅಲ್ಲಿ ಅಘೋರೇಶ್ವರ ದೇವಸ್ಥಾನ ಇದೆ. ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ. ಏನು ವಿಶೇಷ ಅದ್ರದ್ದು? ಅದು ಹೊಯ್ಸಳ ಮತ್ತೆ ದ್ರಾವಿಡ ಸ್ಟೈಲ್ ಮಿಕ್ಸ್ ಆಗಿದೆ ಅಂತಾರೆ. ನೋಡೋಕ್ ಚೆನ್ನಾಗಿದೆ. ಆಮೇಲೆ ಇನ್ನೊಂದು 7 ಕಿಲೋಮೀಟರ್ ಹೋದ್ರೆ ಕೆಳದಿ ಅರಸರ ಮೂಲ ರಾಜಧಾನಿ. ಹೌದು. ಅಲ್ಲಿ ರಾಮೇಶ್ವರ ದೇವಸ್ಥಾನ ಇದೆ. ಜೊತೆಗೆ ಒಂದು ಮ್ಯೂಸಿಯಂ ಕೂಡ ಇದೆ. ಆ ಕಾಲದ ಹಸ್ತಪ್ರತಿಗಳು, ಶಾಸನ, ನಾಣ್ಯಗಳು ಎಲ್ಲ ಇಟ್ಟಿದ್ದಾರೆ. ಹಿಸ್ಟ್ರಿ ಇಷ್ಟಪಡೋರ್ಗೆ ಒಳ್ಳೆ ಜಾಗ. ಇತಿಹಾಸ, ಕಲೆ, ಪ್ರಕೃತಿ ಆಯ್ತು. ವೈಲ್ಡ್ ಲೈಫ್ ಇಷ್ಟಪಡೋರ್ಗೆ ಏನಾದ್ರೂ ಇದೆಯಾ ಸಾಗರ ಹತ್ರ? ಅದಕ್ಕೂ ಇದೆ. ಸಾಗರಕ್ಕೆ ಹತ್ರದಲ್ಲೇ ಶರಾವತಿ ಕಣಿವೆ, ಸಿಂಗಳೀಕ ವನ್ಯಜೀವಿ ಧಾಮ, ಲಯನ್ ಟೇಲ್ಡ್ ಮೆಕ್ಯಾಕ್,
ಅಂದ್ರೆ ಸಿಂಗಳೀಕಗಳಿಗೆ ಇದು ಫೇಮಸ್. ಅವು ಅಳಿವಿನಂಚಿನಲ್ಲಿವೆ. ವೆಲ್ಕಮ್ ಟು ಮುತಾಹಿರ್ ಸಾಗರ್, ಎಕ್ಸ್ಪ್ಲೋರಿಂಗ್ ದ ಹಾರ್ಟ್ ಆಫ್ ಸಾಗರ್, ಕರ್ನಾಟಕ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.